ಇಷ್ಟು ತೊಗೊಂಡಿದ್ದೀವಿ ಜಾಸ್ತಿ ಆಯ್ತು. ಇವಾಗ ನಾವು ರೇಷನ್ ತೊಗೊಳಕ್ಕೆ ಬಂದಿದ್ದೀವಿ. ರೇಷನ್ ಬಾಕ್ಸೇ ತೊಗೊಂಡು ಜಾಸ್ತಿ ಆಗ್ತಿದ್ದು ಗೈಸ್. ಒಂದು 10 ಐಟಮ್ಗೆ ಇದೇ ಪರವಾಗಿಲ್ಲ ನೋಡಿ ಎಷ್ಟು ನೋಡ್ರಿ ಇಲ್ಲಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೈಕ್ ಇವತ್ತಿಂದು ವ್ಲಾಗಲ್ಲಿ ನಾವು ಚಾಲೆಂಜ್ ವ್ಲಾಗ್ ಮಾಡ್ತಾಯಿದ್ದೀವಿ ಗೈಸ್. ಅಂದರೆ ಈ ವ್ಲಾಗಲ್ಲೂ ತೋರಿಸಲ್ಲ ಈ ಚಾಲೆಂಜ್ ವ್ಲಾಗ್ನ. ಲೈಕ್ ಗೇಮ್ ವ್ಲಾಗ್ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಾನು ಎದ್ದು ಇವಾಗ ರೆಡಿಯಾಗಬೇಕು, ಸ್ನಾನ ಮಾಡ್ಕೊಂಬಂದಿದ್ದೀನಿ. ನನ್ನ ತಮ್ಮ ಬಂದಿದ್ದಾನೆ. ವಾಟ್ ಯು ವಾಂಟ್ ಟು ಸೇ ಸಮಥಿಂಗ್. ಯಾರು ಇನ್ನೊಂದು ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ನನ್ನ ಫ್ರೆಂಡ್ಸು ಬರ್ತಾರೆ. ಇಲ್ಲ ಸೌಂಡ್ ಮ್ಯೂಟ್ ಮಾಡೋ. ನನ್ನ ಫ್ರೆಂಡ್ಸು ಬರ್ತಾರೆ ಇವಾಗ, ಆಕಾಶ್ ಗೇಮ್ಸ್ ಅವರೆಲ್ಲ. ಆಮೇಲೆ ಹೇಮಂತ್ ಬರ್ತಾನೆ. ಸೊ ಅವ್ರು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಬಂದಿಲ್ಲ, ನಾನು ಇಲ್ಲಿ ನಿಂತ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೀನಿ. ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸಡನ್ ಆಗಿ ನೋಡಿದ್ರೆ ಇಬ್ರು ಭಯ ಬೆಳೆಸ್ಬಿಟ್ರಲ್ಲ. ಪ್ರ್ಯಾಂಕ್ ಮಾಡಕ್ ಹೋಗಿ ಯಾರೋ ಪ್ರ್ಯಾಂಕ್ ಆಗಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಅದು ಯಾರು ಅಂತ ಗೊತ್ತಾದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇಲ್ಲ ಇವಾಗ ಹೇಮಂತ್ ಬರಬೇಕು. ಹೇಮಂತ್ ಬರೋ ಸ್ಟಡಿ ಏನಾದರೂ ಮಾಡೋಣ. ಇಲ್ಲ ಹೇಮಂತ್ ಬಂದ್ಮೇಲೆ ಗೇಮ್ನ ಸ್ಟಾರ್ಟ್ ಮಾಡೋಣ ಗೈಸ್. ನಮ್ಮ ಮನೆಗೆ ಬಂದಾಗೆಲ್ಲ ಚಾಕ್ಲೇಟ್ಗಳು ಕೇಳ್ತಾರೆ. ನೀವು ಕುತ್ಕೊಳ್ರಿ, ಅಲ್ಲೋ ಕುತ್ಕೊ ನೀನು. ಆಮೇಲೆ ಜಾಗ ಈಗ ನೋಡ್ಕೊಂಡ್ಬಿಡ್ತಾರೆ. ಅದನ್ನ ನಾವೆಲ್ಲಿ ಇಕ್ಕಿರಲ್ಲ, ಫ್ರಿಜ್ಜಲ್ಲಿ ಬಿಟ್ರೆ ಕುತ್ಕೋ. ಇಲ್ಲಿ ನಮ್ಮ ಅಮ್ಮ ಇಕ್ತಾರೆ ಗೈಸ್. ಇಲ್ಲಿ ಇಕ್ಕಿದ್ದಾರೆ ನೋಡ್ರಿ. ಗೊತ್ತಾಯ್ತು. ಇಷ್ಟೊತ್ತೇವ್ ಸಿಗ್ಲಿಲ್ಲ, ಇವಾಗ ಗೊತ್ತಾಯ್ತು. ಏನ್ ಪುಂಗ್ಲಿ ಎತ್ಕೊಬೇಕು. ಒಂದೊಂದೇ ಎತ್ಕೊಬೇಕು. ನೋಡ್ತಾ ಇದ್ದೀನಿ ಯಾವ್ದು ಅಂತ. ಅದು ಗೆಸ್ಟ್ ಬಂದಾಗ ಕೊಡಕ್ಕೆ ಗೈಸ್ ಒಂದೊಂದು ಕಡಿಲಿ ತಿರ್ಗಿಸಿ ಕ್ಯಾಮ್ರಾ. ಇದನ್ನೇ ಹೆಂಗ್ ಪುಂಗ್ಲಿ ಅಂತಾರೆ. ಸರಿ ಈಗ ನಾನು ಪುಂಗಲ್ಲ ಅಂತ ಅವ್ರಿಗೆ ಗೊತ್ತು. ಆಗಸ್ಟ್ ಮೈಂಡ್ ವೈಸ್ ಸರಿ. ಇವಾಗ ಜೇಮ್ಸ್ ಏನು ಸಿಕ್ಕಿ ಅಲ್ಲಿ 2 ಎತ್ಕೊಂಡ್ರೆ ಅವನಿಗೆ ಅಲ್ಲಿ 3 ಎತ್ತಿಕೊಂಡ್ಬಿಟ್ಟವನ. ಆಕಾಶ್ ಕೊಡ್ತಾ ಇರೋದು ಸಾಕು ಅಂದ್ರೆ ಅಷ್ಟೇ ಕೊಡೋದು ಗೈಸ್. ಇವತ್ತು ಆಕಾಶು ನಮ್ಮ ಅಮ್ಮಗೆ ನಮಗೆ ನಮ್ಮೆಲ್ಲ ಬಾಯ್ಸ್ಗೂ ಕುಕ್ ಮಾಡ್ತಿದ್ದಾನೆ. ಕುಕ್ತಾನೆ ಇವತ್ತು ಅವನು ಎಲ್ಲರಿಗೂ ಕುಕ್ಕೋ. ಪಾಪ ನಮಗೆ ಗೈಸ್ ನಮ್ಮಮ್ಮ ಇವತ್ತೇನು ಮಾಡಿಲ್ವಲ್ಲ. ಸೊ ಅದಕ್ಕೆ ನಮ್ಮ ಅಮ್ಮನ ಬದಲು ಇವತ್ತು ಅವನು ಮಾಡ್ತಾನೆ ಅಡುಗೆನ. ನಮ್ಮ ಮನೆಯವ್ರಿಗೆಲ್ಲ ಅಡುಗೆ ಅವನೇ ಮಾಡಿಕ್ಬಿಟ್ಟು ಇವತ್ತು ನಮಗೆಲ್ಲ ಕೊಡೋದು. ಹೋಗ್ಬಾ ಬಂದ್ ಮಾಡು. ನೋಡ್ರಿ ಇಲ್ಲಿ ಬಂದರು, ತಿಂದರು. ಅಲ್ಲಿ ನೋಡ್ರಿ ಅಲ್ಲಿ ಹಾಕಿದ್ರು. ಥ್ಯಾಂಕ್ಸ್ ಇಲ್ಲ, ಒಂದು ಬಾಯಿ ಇಲ್ಲ. ತಿನ್ಬಿಟ್ಟು ಅಲ್ಲ ಹಾಕೊಳ್ಳಿ. ಎತ್ತರ ಲೇ. ಹೇಯ್ ಡಸ್ಟ್ಬಿನ್ಗಳು ಹಾಕೋ. ಹೋಗೋ. ಜೇಮ್ಸ್ ಎದಳು. ಅಯ್ಯೋ ತಗಡೆಗೆ ಹೋದ್ರಿ ಇವ್ರು ಮಾತೆತ್ತಿದ್ದಾರೆ. ಸೊ ಯಾಗೈಸ್ ಇವಾಗ ಅವನು ಆಕಾಶ್ ಏನು ಮಾಡಬೇಕು ಅದೀಯ? ಇಷ್ಟೊತ್ತು ಹೇಳ್ಬಿಟ್ಟು ಗೊತ್ತಿಲ್ಲ ಅಂತೆ. ಟೊಮೆಟೊ ಬಾತಾ ಯಾಗೈಸ್ ಅವ್ನು ಟೊಮೆಟೊ ಬಾತ್ ಮಾಡ್ತಾನಂತೆ. ಸೊ ಮಾಡಲಿ, ತಿನ್ನೋಣ, ಚೆನ್ನಾಗಿ ತಿನ್ಬಿಟ್ಟು ಇನ್ನೂ ಹೇಮಂತ್ ಬಂದಿಲ್ಲ. ಅವ್ನು ಬಂದಮೇಲೆ ಗೇಮ್ನ ಸ್ಟಾರ್ಟ್ ಮಾಡ್ತೀವಿ. ಅದೇನು ಗೇಮ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಿರಿ. ಚೆನ್ನಾಗಿತ್ತು. ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ಹೇಮಂತ್ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀನಿ ತೊಗೊಂಡ್ಬರ. ಗೈಸ್ ಹೇಳ್ಬೇಕು ಅಂದರೆ ನಾನು ಆಗಲೇ ಬಂದು ಇದೇ ಗಾಡಿ ಅಂತ ಅವ್ನು ಹೇಳಲಿಲ್ಲ ಮೊದಲೇ. ನಾನು ಅದು ಯಾವುದೇದೋ ಗಾಡಿ ಅಂದ್ಕೊಂಡು ಕನ್ಫ್ಯೂಸ್ ಆಗಿ ಆಮೇಲೆ ಆಗಬೇಕು, ಯಾರನ್ನ ಬೈತಾರೆ ಅಂದ್ಬಿಟ್ಟು ಬರಲಿಲ್ಲ. ಇದೆ. ಸೊ ಬನ್ನಿ ಹೋಗ್ಬಿಟ್ಟು ನೀರು ತೊಗೊಂಡು ಬರೋಣ. ಇಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಬಿಸಿಲು ಐತೆ ಅಂತ ಅಂದರೆ ಲಿಟ್ರಲಿ ಆಸೆ ಬರೋಕ್ಕಾಗ್ತಲ್ಲ, ಅಷ್ಟು ಸುಡ್ತಾಯಿದ್ದು ಬಿಸಿಲು ಇಲ್ಲಿ. ತೊಗೊಂಡು ಫಸ್ಟು ಬೇಗ ಹೋಗ್ಬೇಕು. ಮಸಾಲ ಗೈಸ್ ನೀರು ತೊಗೊಂಡೆ. ಫುಲ್ ಸುಸ್ತಾಗೋಯ್ತು. ಬಿಡ್ಕೋ ಮಸಾಲೆ ಕೊಡ್ತೀನಿ ನೋಡಿ. ಮಸಾಲೆ ಬೇಕಂತ ಗೈಸ್. ಪಾಪ ಆಕಾಶು ಬೇವ್ರು ಸುರಿಸಿ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ನೋಡ್ರಿ. ದೇವ್ರುಗಳು ಸುಮ್ಮನೆ ಕೂತವ್ರೆ. ಹೆಲ್ಪ್ ಮಾಡ್ರ ನಿಮ್ಮ ಫ್ರೆಂಡ್ ಲೇ. ಬಂದ್ರ ಅಡುಗೆ ಹೆಲ್ಪ್ ಮಾಡ್ರ. ಹಂಗೆ ಬಂದ್ರು ಇವ್ರು ಶೂಟ್ ರಾಜು ಅಲ್ವಾ ಜೇಮಂತ್? ಅವಾಗಿಂದ ಅವನ ಹತ್ರ 7,000 ರೂಪಾಯಿ ಪ್ರೋಟೀನು, 3,000 ರೂಪಾಯಿ ಪ್ರೋಟೀನು. ಗೈಸ್ ಏನು ಗೊತ್ತಾ, ಜೇಮ್ಸು ಜಿಮ್ಗೆ ಹೋಯ್ತಾನೆ. 1 ವರ್ಷದ ಮೆಂಬರ್ಶಿಪ್ ತೊಗೊಂಬಿಟ್ಟಾನೆ. ಇಲ್ಲಿ ಈ 25 ಲೀಟರ್ದು ಒಂದು ಕ್ಯಾನ್ ಎತ್ಕೊಳ್ಳೋ ಅಂದರೆ ದೇವ್ರಣೆಗೂ ನನ್ನ ಕೈಲಿ ಅದೆಲ್ಲ ಆಗಲ್ಲ ಅಂತ ಹೇಳ್ತಾನೆ. ಈಗಲೇ ಹಿಂಗಾದ್ರೆ ಹೆವಿ ಕಷ್ಟ ಜೇಮ್ಸ್, ಸೀರಿಯಸ್ ಆಗಿ.
ಹಿಂಗಾದ್ರೆ ಇದಕ್ಕೆ ಇಷ್ಟ. ಇಲ್ಲ ಇಲ್ಲ ನಾನು ತಂದಿಲ್ವಾ ಶಾ, ನಿಜ ಹೇಳಿ ಶಾ, ತಂದೆ ತಾನೆ ಇವನು. ಅದು ಆಗಲ್ಲ ಅಂತ ಅವನೇ ಒಪ್ಕೊಂಡ ತಾನೆ, ನಾವೇನಾರು ಹೇಳಿದ್ರ? ಹಿಂಗಾರೆ ವೀಕ್ ಅಷ್ಟ. ಮದುವೆ ಆದ್ಮೇಲೆ ಹೆಂಗೆ? ಮದ್ವೆ ಆಮೇಲೆ ಒಂದು ನೀರು ನಿಂತಲ್ವಲ್ಲ. ಸರಿ ಬಿಡು, ಗೊತ್ತಾಯ್ತು. ಸೊ ಪಾಪ ಆಕಾಶು ಸೀಸ್ಪುಟ, ಎಲ್ಲ ಸೀಸ್ಪುಟ. ಅದು ಆಕಾಶ್ ಕೇಳಿ ಟೊಮೆಟೊ ನೋಡಿ ಎಷ್ಟೊಂದು ಜಾಸ್ತಿ ತಗೊಂಡ್ಬಿಟ್ಟವನೆ ನೋಡ್ರಿ ಗೈಸ್. ಟೊಮೆಟೊ ಜಾಸ್ತಿ ಹಾಕೊಂಡ್ ಟೊಮೆಟೊ ಬಾತ್ ಮಾಡ್ತವನೆ. ಟೊಮೆಟೊನೇ ಇಲ್ಲ. ಟೊಮೆಟೊ ರುಬ್ಬಿಲ್ವೇನೋ ಟೊಮೆಟೊನ? ಇದು ಸ್ವಲ್ಪ ಹಾಕೊಬೇಕಲ್ವ ಟೊಮೆಟೊನ? ಅದು ಇಲ್ಲಿಗೆ ಫ್ರೈಗೆ ಕರೆಕ್ಟ್. ನಿಂತರ ಅವ್ನು ಫ್ಲೆಕ್ಸ್ ಮಾಡ್ತಿದ್ದ ಮಾಡೋ ಅಂದಿ ನೀನ್ ತೋರಿಸಿ ಇವಾಗ. ಹಂಗೆ ನೋಡ, ಹಂಗಿರ್ಬೇಕು ಬಾ ಪ್ರೀತ, ಆ ಥರ ಮಾಡ್ಕೋ ಪ್ರೀತ ನೀನು. ಏನೇ ಮಾಡ್ರು ಬರುತ್ತೆ ಪಾಪ ಪ್ರೀತ. ಬಿಡು ಪ್ರೀತ, ನೆಕ್ಸ್ಟ್ ಬರುತ್ತೆ ಜಿಮ್ಗೆ ಹೋಗಿ. ನೀನು ಜೇಮ್ಸ್ ಥರ ವರ್ಕೌಟ್ ಮಾಡ್ಬೇಕು ನೀನಾದ್ರೆ, ಆ ಥರ ಬರ್ಬೇಕು ಅಂದ್ರೆ. ಬಾಡಿ ನಿಜ ಕೇಳೋಣ. ಅವ್ನು ಅಡುಗೆ ಮಾಡ್ಲಿ, ಅಡುಗೆ ಮಾಡಿದ್ಮೇಲೆ ಅವ್ನು ಏನ್ ಮಾಡ್ತಾನೆ ಅಂತ ಒಟ್ಟಿಗೆ ತೋರಿಸ್ತೀನಿ. ಏಯ್ ಏನೇನ ಮಾಡ್ಕೊಂತೀರ ಮನೆಗೆ ಬಂದ್ಬಿಟ್ಲೇ. ಆಲ್ರೆಡಿ ನಮ್ಮ ಮನೆಗೆ ಏನೋ ಮಾಡೋಣ ಅಂತ ಕಳ್ಸಿದ್ರೆ ನೀವಿಬ್ರು ಅಲ್ಲಿ ಜೇಮ್ಸ್ ಮರಗಿ ಆಂಟಿ ಅವ್ರೇನು ಮಾಡ್ತಿರಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ರು. ಇನ್ನೂ ಚೆನ್ನಾಗಿ ಅಲ್ಲಾಡ್ಸು. ಚಿಲ್ಲಿ ಫ್ಲೇಸ್ ಆಯ್ತಾ? ಚಿಲ್ಲಿ ಫ್ಲೇಸ್ ಆಯ್ತಾ? ಚಿಲ್ಲಿ ಫ್ಲೇಸ್ ಚೆನ್ನಾಗಿ ಅಲ್ಲಾಡ್ಸಾ? ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದ್ದು ನೋಡಿ, ಎತ್ಕೋ. ಬಾ ಕೊಡು ಬಾ. 2 ನಿಮಿಷ ಕುತ್ಕೊಂಡ್ರಿ ನೋಡ್ರಿ, ಎಲ್ಲ ನೀರ್ ಮಾಡ್ದ. ಕುತ್ಕೊಳಕ್ಕೆ ಆಯ್ತಾ ಇಲ್ಲ ಇವಾಗ. ಏನೋ ಜೇಮ್ಸ್ಲೇ, ಅಯ್ಯೋ ತಗಡೆ. ಆಕಾಶ್ ಮಾಡಿರೋದು ಟೊಮೆಟೊ ಬಾತ್ ಅಂತೆ. ಅದು ಕೇಸರಿ ಬಾತ್ ತರನೂ ಇಲ್ಲ. ತಿಂತಾ ಇದೀವಿ ಎಲ್ಲ. ನೋಡೋಣ ತಿನ್ಬಿಟ್ಟು ಎಲ್ಲ ರಿವ್ಯೂ ಕೊಡ್ರಪ್ಪ ತಿನ್ಬಿಟ್ಟು. ಓ ಇಲ್ಲಿ ನೋಡಿ ಗೈಸ್, ನಮ್ಮ ಮನೇಲಿ ತಟ್ಟೆ ಚೆನ್ನಾಗಿ ತೊಳಿಯಲ್ಲ ಅಂದ್ಬಿಟ್ಟು ಅದನ್ನ ನೀರ್ ಹಾಕೊಂಡು, ಓ ಈ ತರ ಒಳ್ಳೆ ಸುಖ. ಇವಾಗ ತಿಂತಾ ಇದಾರಲ್ಲ, ರಿವ್ಯೂ ಕೊಡ್ಸ, ತಿನ್ಸ. ಅವ್ನು ತಿನ್ಬಿಟ್ಟು ಅವ್ನು ಮಾಡಿ ಅವನೇ ಚೆನ್ನಾಗಿಲ್ಲ ಅಂತ ತಿಂದ. ಹೆಂಗಿತ್ತು ಹೇಳು ಬೇಗ ಹೇಳು. ಒಂದ್ಬಿಟ್ಟಲ್ಲಿ ಗೊತ್ತಾಗಲ್ಲ ಹೆಂಗಿತ್ತು ಪ್ರೀತು? ಚೆನ್ನಾಗಿಲ್ಲ. ತಿನ್ಸ ಹೇಳಿ ತಿನ್ಬಿಟ್ಟು. ಹೌದಾ? ಅವಾಗಲೇ ನೋಡ್ರಿ ಉಪ್ಪಿಲ್ಲ ಅಂದ್ರು, ಇವಾಗ ನೋಡ್ರಿ ಉಪ್ಪು ಅಂದ್ರು. ಹೆಂಗೈಶ? ಕರೆಕ್ಟ್ ಕಮ್ಮಿ ಸ್ವಲ್ಪ ಸ್ವಲ್ಪ. ಅವ್ನು ಜಾಸ್ತಿ ಅಂತ ಇವ್ನು ಕಡಿಮೆ ಅಂತಾನೆ. ಆಮೇಲೆ ನಿಮ್ ಹೆಂಗೋ ತಿನ್ನೋದು ದಪ್ಪ ಐತಿ, ಸಾಕು ದಪ್ಪ ಆಗಿರೋದು. ಇಷ್ಟಿಗೆ ಸುಸ್ತಾಗೋದಾಗೈತೇನೋ. ನಾವೆಲ್ಲ ಪುಷಪ್ಸ್ ಚಾಲೆಂಜ್ ಮಾಡ್ತಿದ್ವಿ, ಡೈಮಂಡ್ ಪುಷಪ್ಸು. ಇವಾಗ ನೀನು ಎಷ್ಟು ಹೊಡ್ದೆ? 7 ನೀನು ನೀನು ಎಷ್ಟು? ಸರ್ ನಾನು ಹೊಡ್ದಿಲ್ಲ. 3 ಆಗ್ಲಿಲ್ವಾ? ಸುಸ್ತಾಗೋಯ್ತಾ? ಇಲ್ಲ, ಮಾಡಿ. ಗೈಸ್ ಜೇಮ್ಸ್ ಪುಷಪ್ ಹೊಡಿಲಿಲ್ಲ ಗೈಸ್. ಫಾಲ್ಟ್ ರಾಜು ಆಗದ ಜೇಮ್ಸು. ಏನಿಸ್ತದೆ ಗೈಸ್? ಅವ್ನು ಪುಷಪ್ ಹೊಡಿಲಿಲ್ಲ, ಏನಿಸ್ತು? ಪರವಾಗಿಲ್ಲ ಅಂತನಾ? ಅವನು ಕ್ಯಾಮ್ರಾ ಮುಂದೆ ಎಲ್ಲ ಫ್ಲೆಕ್ಸ್ ಮಾಡಲ್ಲ. ಓಕೆ ನೀನು ಪುಷಪ್ ಮಾಡ್ಬಾ. ಪುಷಪ್ಸ್ ಹೊಡಿ ನೀನು. ನೋಡಿ ಗೈಸ್, ನಾನು ಸಾಮಾನ್ಯ ಹೊಡಿತಾನೆ ಇವಾಗ. ಹೊಡಿಯಪ್ಪ. ಏನು ಮಾಡ್ತಿದ್ಯಾ? ಅವನೇನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಇದೇನಿದು? ಇದ್ಯಾವ ಥರಪ್ಪ? ಅದೇ ಬರಲ್ಲ ಅಂತ ಹೇಳ್ತಿದ್ದಾರೆ ಮನೆಗೆ ಇವ್ರು ಯಾರು. ನಾನು ಅದಕ್ಕೆ ಏನು ಹೇಳಿದೆ ಗೊತ್ತಾ? ಬರಲಿಲ್ಲ ಅಂದರೆ ಡೈರೆಕ್ಟ್ ನಂಬರ್ನೆಲ್ಲ ಬ್ಲಾಕ್ ಮಾಡ್ತೀನಿ, ಇವ್ರನ್ನ ಯಾರು ಮಾತಾಡ್ಸಲ್ಲ ಅಂತ ಹೇಳಿದ್ದೀನಿ. ನೀನು ರಿಸ್ಕ್ ಎಲ್ಲ ತಗೋಬೇಡ, ನಾನೇ ನಂಬರ್. ಸರಿ ನೋಡೋಣ. ಸ್ಪ್ಯಾಮ್ ಕಾಲ್ ಹಾಕ್ಬಿಡ್ತೀನಿ ಆಮೇಲೆ ಅಷ್ಟೇ. ಸರಿ ಕಟ್ ಮಾಡು. ನಾಳೆ ಬರಲಿಲ್ಲ ಅಂದರೆ ನೋಡ್ಕೊಳ್ಳಿ ಗೈಸ್. ಪರವಾಗಿಲ್ಲ ಬ್ರೋ, ನಿಮ್ದು ಹಳೆ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಜೊತೆ ಇರಿ. ನಾವು ಇವತ್ತು ಬಂದಿದ್ದೀರಲ್ಲ ಸಾಕು. ಸರಿ ಆಕಾಶ್. ಹುಷಾರು. ಬಾಯ್. ನಾಳೆ ಎಂಜಾಯ್ ಮಾಡು. ನಾಳೆ ಎಂಜಾಯ್ ಮಾಡ್ರಿ. ಸರಿ ಶಾ, ಪಟಾಕಿ ನಾಳೆ ಎತ್ಕೊಂಬ ಶಾ. ನಿಂದು ನಾನು ಇಲ್ಲಿ ಬರಲ್ವಲ್ಲ.
ಸರಿ ಆಯ್ತು. ಗೈಸ್ ಇವತ್ತು ಮಂತಕ್ಕೆ ನೋವಾಗೋ ಥರ ಒಂದು ಮಾತಂದ ನನಗೆ. ನಾನೇನನ್ನಪ್ಪ ನಾನೇನಂದೆ ನೆನ್ಸ್ಕೋ ಸೊ ಅದಾ ಏನಂದ್ರೆ ಸರಿ ಏನಂದೆ ಗೊತ್ತಾ, ಅವನು ಅದು ಹಾಲನ್ನ ಬೇರೆ ಪಾತ್ರೆಗೆ ಹಾಕೊಂಡ, ನೀನ್ ಪಾತ್ರೆ ತೊಳ್ಕೊಡ್ತೀಯ ಆಯ್ತು ಅಂತ ಅಂದೆ. ಅಷ್ಟಕ್ಕೆ ಆಂಟಿ ನೋಡಿ ಆಂಟಿ ಎಂತ ಮಾತಂದಿದ್ದಾನೆ. ತೊಳೆದ್ರೆ ಏನಾಗಲ್ಲ ತಗೊಂಡು ನೋಡಿ ನೋಡಿ ಆಂಟಿ ಕರೆಕ್ಟ್ ಆಗಿ ಅದಕ್ಕೆ ಆಂಟಿ ನಾಳೆ ನಾನು ಬರ್ತಾ ಇಲ್ಲ ಅದಕ್ಕೆ. ಪರವಾಗಿಲ್ಲ, ನಾನ್ ಬರ್ತೀನಿ, ನಾನ್ ತಿಂತೀನಿ ಬದಲು ಮಾತು ಚೇಂಜ್ ಮಾಡ್ತಾನೆ ನೋಡು. ಅವ್ನ ಬದಲು ನಾನ್ ತಿಂತೀನಿ, ಪರವಾಗಿಲ್ಲ. ಇವಾಗ ಅಲ್ಲಿ ಇಷ್ಟೊತ್ತಕ ಬರ್ತೀರಿ ನಾಳೆ ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು, ಬದ್ದು ಅಂದಿ. ಪರವಾಗಿಲ್ಲ, ಅವ್ನ ಮನ್ಸಿನ ನೋಯಿಸ್ಬಾರ್ದು. ಇದಕ್ಕೆ ನಮ್ಮ ಕಡೆ HF ಅಂತಾರೆ. HF ಗೊತ್ತು, ಇಡೀ ಜಗತ್ತಿಗೆ ಗೊತ್ತು ಯಾರು HF ಅಂತ. ಆ ನೋವು ಈ ನೋವು, ಅಲ್ಲಿ ಮುಟ್ರೆ ಇಲ್ಲಾಗಲ್ಲ, ಇಲ್ಲಿ ಮುಟ್ರೆ ಅಲ್ಲಾಗಲ್ಲ. ಹಿಂಗೆ ತಿರ್ಸ್ಕೊಳ್ತೀನಿ ಒಂದು ನಿಮಿಷ. ಕರೆಕ್ಟ್ ಆಗಿ ಫ್ರೆಂಡ್ ಇಲ್ಲ ಅವ್ನು ನಿನ್ಗೆ ಹೇಳಿದ ಅವನು. ಅಲ್ಲ ನಿಂಗೆ ಇದು ಇಂಟರ್ನೆಟ್ ಇದು ಪ್ರಾಬ್ಲಮ್ ಇದೆಯಲ್ಲ ನಿಮಗೆ. ಗೊತ್ತಾಯ್ತು. ಆಗ್ಲಿ ಸ್ಟಾರ್ಟ್ ಆಯ್ತು ನಿಜ. ಅಮ್ಮ ಬಂದಿದ್ದಾರೆ, ಹೌದು ನೋಡಿ ಸಕ್ಕದಾಗಿ ಹೊಡೆದ್ರು. ಇವಾಗ ನಾವು ಹೋಗ್ತಿರೋದು ನಾಳೆ ಸ್ವಲ್ಪ ಐಟಮ್ಸ್ಗಳು ತೊಗೊಂಬರೋಕ್ಕೆ. ಆ್ಯಂಡ್ ಆಲ್ಸೋ ನಾನು ಪಟಾಕಿನೂ ತೊಗೊಂಡಿಲ್ಲ ಗೈಸ್. ಇವಾಗ ಪಟಾಕಿ ತೊಗೊಳ್ಳೋಣ, ನೋಡೋಣ. ನನಗೆ ಇವಾಗ ಕನ್ಫ್ಯೂಸ್ ಆಗ್ತೈತೆ ಗೈಸ್, ಬಾಕ್ಸ್ ತೊಗೊಳ್ಳ ಅಥವಾ ಲೈಕ್ ಸಪ್ರೇಟ್ ತೊಗೊಳ್ಳ ಥರ ಎಲ್ಲ ಕನ್ಫ್ಯೂಸ್ ಆಗ್ತೈತೆ. ಅಲ್ಲಿ ಹೋಗಿ ನೋಡೋಣ ಬನ್ನಿ, ಯಾವ್ದು ಇಷ್ಟ ಆಗೋದು ಅದನ್ನು ತೊಗೊಳ್ತೀನಿ ಗೈಸ್. ಇವಾಗ ನಾವು ರೇಷನ್ ತೊಗೊಳೋದು ಬಂದಿದ್ವಿ. ರೇಷನ್ ಮೀನ್ಸ್ ತೊಗೊಳಕ್ಕೆ ಬಂದಿದ್ವಿ. ತೊಗೊಂಡು ನಾನು ಹಂಗೆ ಪಟಾಕಿ ನೋಡ್ಬೇಕು ಅಂದ್ಕೊಂಡೆ, ಸಪ್ರೇಟಾ ಅಥವಾ ಬಾಕ್ಸ್ ಅಂತ ನನಗೆ ಗೊತ್ತಾಗ್ತಿಲ್ಲ, ಫುಲ್ ಕನ್ಫ್ಯೂಸು. ನೋಡಬೇಕು ಏನು ತೊಗೊತೀನಿ ಇಷ್ಟು ತೊಗೊಂಡಿದ್ದೀವಿ. ಇದು ಜಾಸ್ತಿ ಆಯಿತು ಅಂದರೆ ಬಾಕ್ಸೇ ತೊಗೊಂಡ್ಬಿಡ್ತೀನಿ. ಸೊ ನೋಡೋಣ ಇದು ಎಷ್ಟಾಗೋದು ಅಂತ. ಕೊನೆಗೆ ಬಾಕ್ಸೇ ತೊಗೊಂಡು ನೋಡಿ ನಾನು ಇಟ್ಕೊಂಡು ಹೋಗ್ತಾಯಿದ್ದೀನಿ ರೇಷನ್ ನಾಳೆ ಹಬ್ಬ ಐಟಮ್ಸ್ಗೆ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಕ್ಕತ್ ಹೆವಿ ಭಾರ ಐತೆ ಗೈಸ್, ಇಟ್ಕೊಂಡು ಹೋಗೋಕ್ಕಾಗ್ತಿಲ್ಲ ಇಲ್ಲಿ ರೋಡಲ್ಲಿ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಇದರೊಳಗೆ ಏನೇನೈತೆ ಅಂತ ಚೆಕ್ ಮಾಡೋಣ ಐಟಮ್ಸ್ಗಳು. ಆಮೇಲೆ ನೀವೇ ಓಪನ್ ಮಾಡಿರಿ. ಹಿಂಗಿನ ಇಲ್ಲೇ ಕೂತವಳೆ, ಅವ್ರ ಅಣ್ಣ ಇಲ್ಲ, ಅವ್ರ ಮನೇಲಿ ಅವನೇ, ಅವಳು ಇವತ್ತು ನಮ್ಮ ಮನೇಲಿ ಇರ್ತಾಳೆ. ಎಷ್ಟು ಐಟಮ್ಸ್ ಇದೆ? 65 ಐಟಮ್ಸ್ ಏನೋ ಗೈಸ್ ತೊಗೊಂಡೆ. ನಾನು ನಾನು ಲೂಸ್ ತೊಗೊತಿದ್ದೆ. ನಮ್ಮಮ್ಮ ಆಮೇಲೆ ಬಾಕ್ಸೇ ತಗೋ ಎಲ್ಲ ಸಿಗುತ್ತಲ್ಲ ಅಂತಂದ್ರೆ ಲೂಸ್ಗೆ ಜಾಸ್ತಿ ಆಗ್ತಿದ್ದು ಗೈಸ್. ಒಂದು 10 ಐಟಮ್ಗೆ ಇದೇ ಪರವಾಗಿಲ್ಲ ನೋಡಿ ಎಷ್ಟೊಂದು ಐಟಮ್ಸ್ ಇದೆ. ತಗೊಂಡ್ರದ್ದೇ ತರನೇ ಸರ ಪಟಾಕಿ ಗೈಸ್. ನಾವು ಅದು ಸಿಂಗಲ್ ತಗೊಂಡಿದ್ದು ಗೊತ್ತಿಲ್ಲ ಏನೋ ನನಗೆ. ನೋಡಿ ಗೈಸ್ ಇಷ್ಟು ಐಟಮ್ ಇದೆ, ಚೆಕ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಊಟ ಬೇರೆ ಮಾಡಬೇಕು, ಊಟ ಮಾಡಿಲ್ಲ, ತಿನ್ನೋಣ. ನಾಳೆ ನೋಡಿ ಏನೇನು ನೋಡಿದ್ದೀನಿ ಇದರಲ್ಲಿ ಎಲ್ಲ. ನಾನು ಏನೇನು ನೋಡಿದ್ದೀನೋ ನಾಳೆ ತೋರಿಸ್ತೀನಿ ಗೈಸ್.